ಒಂದು ಸಿಹಿ ಸುದ್ದಿ, ಸಮಾಧಾನಕರ ಸುದ್ದಿ ಏನು ಅಂತ ಹೇಳಿದ್ರೆ ಚಿನ್ನದ ಬೆಲೆ ಇವತ್ತು ಪಾತಾಳಕ್ಕೆ ಕುಸಿದಿದೆ. ಚಿನ್ನದ ಬೆಲೆಯಲ್ಲಿ ಭಾರಿ ಇಳಿಕೆಯಾಗಿದೆ. 1 ಗ್ರಾಂ ಚಿನ್ನದ ಬೆಲೆ 350 ರೂಪಾಯಿಯಷ್ಟು ಇಳಿಕೆ ಆಗಿದೆ. 350 ರೂಪಾಯಿಯಷ್ಟು ಇಳಿಕೆಯಾಗಿದೆ. 10 ಗ್ರಾಂ ಚಿನ್ನದ ಬೆಲೆ 3500 ರೂಪಾಯಿ ಕುಸಿತ ಆಗಿದೆ. ಪಾತಾಳಕ್ಕೆ ಕುಸಿದಿದೆ. ಇವತ್ತಿನ ರೇಟ್ ಇದು. ನಾಳೆ ಏರಿಕೆ ಆಗಬಹುದು. ಬಟ್ ಇವತ್ತು ಚಿನ್ನದ ಬೆಲೆ ಪಾತಾಳಕ್ಕೆ ಕುಸಿದಿದೆ. ಚಿನ್ನದ ದರ 22 ಕ್ಯಾರೆಟ್ ಚಿನ್ನ ಅಂದ್ರೆ ಆಭರಣ ಚಿನ್ನದ ಬೆಲೆ 10 ಗ್ರಾಮಿಗೆ 3500 ರೂಪಾಯಿ. ಅಂದ್ರೆ ನಿಯರ್ಲಿ ಕಂಪ್ಯಾರಿಟಿವ್ಲಿ ಈ ಹಿಂದಿನ ಬೆಲೆಗೆ ಹೋಲಿಸಿದ್ರೆ 3.70% ಇಳಿಕೆಯಾಗಿದೆ. 24 ಕ್ಯಾರೆಟ್ ಚಿನ್ನದ ಬೆಲೆ 10 ಗ್ರಾಮಿಗೆ 3890 ರೂಪಾಯಿಯಷ್ಟು ಇಳಿಕೆ ಆಗಿರುವಂಥದ್ದು. ಬೆಂಗಳೂರಲ್ಲಿ ಚಿನ್ನದ ದರ 90477 ರೂಪಾಯಿಗೆ ಕುಸಿದಿದೆ. ವೆರಿ ಇಂಪಾರ್ಟೆಂಟ್ ಇದು. ಕಾರಣ ಏನು ಅಂತ ಹೇಳಿದ್ರೆ ಚಿನ್ನ ನಾಗಾಲೋಟದ ಮುಖಾಂತರ ಆಕಾಶಕ್ಕೆ ಏರ್ತಾ ಇತ್ತು. ಚಿನ್ನವನ್ನ ಖರೀದಿ ಮಾಡಕ್ಕಾಗದ ಪ್ರಮಾಣಕ್ಕೆ ಚಿನ್ನ ಏರಿಕೆ ಆಗ್ತಾ ಇತ್ತು. ಯಾಕೆ ಚಿನ್ನದ ಬೆಲೆ ಇಷ್ಟೊಂದು ಇಳಿಕೆ ಆಗಿದೆ? ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಜಾಸ್ತಿ ಆಗಿರುವಂಥದ್ದು. ಸೊ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಆ ಕಡೆ ಹೋಗಿದೆ. ಇವತ್ತು BSE ಅಂದ್ರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಮುಂಬೈ ಷೇರು ಮಾರುಕಟ್ಟೆ ಬರೋಬ್ಬರಿ 2975 ಅಂಕಗಳಷ್ಟು ಏರಿಕೆಯನ್ನು ಕಂಡಿದೆ. ನಿಫ್ಟಿ ಬರೋಬ್ಬರಿ 916 ಪಾಯಿಂಟ್ನಷ್ಟು ಏರಿಕೆಯನ್ನು ಕಂಡಿದೆ. ನಿಫ್ಟಿ ಮಿಡ್ ಕ್ಯಾಪ್ 2192 ಅಂಕಗಳಷ್ಟು ಏರಿಕೆಯನ್ನು ಕಂಡಿದೆ. ನಿಫ್ಟಿ ಸ್ಮಾಲ್ ಕ್ಯಾಪ್ 344 ಅಂಕಗಳಷ್ಟು ಏರಿಕೆಯನ್ನು ಕಂಡಿರುವಂಥದ್ದು. ನಿಫ್ಟಿ ಬ್ಯಾಂಕ್ 1787 ಅಂಕಗಳಷ್ಟು ಏರಿಕೆಯನ್ನು ಕಂಡಿದೆ. ನಿಫ್ಟಿ ಐಟಿ ಅಂದರೆ ಐಟಿ ಸೆಕ್ಟರ್ಗೆ ಸಂಬಂಧಪಟ್ಟಂತಹ ಷೇರುಗಳು ಒಟ್ಟು 2400 ಪಾಯಿಂಟ್ಗಳಷ್ಟು ಏರಿಕೆಯನ್ನು ಕಂಡಿರುವಂಥದ್ದು. ಸೊ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ದೊಡ್ಡ ಪ್ರಮಾಣದಲ್ಲಿ ಆಗಿದೆ. ಚಿನ್ನದ ಬೆಲೆ ಪಾತಾಳಕ್ಕೆ ಕುಸಿದಿದೆ. ಇದು ಇವತ್ತಿನ ದರ. ಚಿನ್ನದ ಬೆಲೆ 3500 ರೂಪಾಯಿಯಷ್ಟು ಇಳಿಕೆ ಆಗಿರುವಂಥದ್ದು 10 ಗ್ರಾಮಿಗೆ. ಅಟ್ ದಿ ಸೇಮ್ ಟೈಮ್ ಷೇರು ಮಾರುಕಟ್ಟೆ ಭಾರತ ಮತ್ತು ಪಾಕಿಸ್ತಾನದ ಯುದ್ಧ ಸಂಘರ್ಷ ತೀವ್ರಗೊಂಡಿದ್ದಂತಹ ಸಂದರ್ಭದಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಸ್ವಲ್ಪ ಕುಸಿತ ಆಗಿತ್ತು ಯುದ್ಧದ ಆತಂಕದ ಕಾರಣಕ್ಕೋಸ್ಕರ. ಆದರೆ ಇವತ್ತು ಸೋಮವಾರ ಬೆಳಗ್ಗೆಯಿಂದಲೇ ಷೇರು ಮಾರುಕಟ್ಟೆಯಲ್ಲಿ ಏರಿಕೆ ಆಗಿದೆ. ಎಲ್ಲವೂ ಕೂಡ BSE, ನಿಫ್ಟಿ ಮಿಡ್ ಕ್ಯಾಪ್, ನಿಫ್ಟಿ ಸ್ಮಾಲ್ ಕ್ಯಾಪ್, ನಿಫ್ಟಿ ಐಟಿ, ಸೊ ಎಲ್ಲ ಸೂಚ್ಯಾಂಕಗಳು ಕೂಡ ಏರಿಕೆಯನ್ನು ಕಂಡಿದೆ. ಚಿನ್ನದ ಬೆಲೆಯಲ್ಲಿ ಭಾರಿ ಇಳಿಕೆಯಾಗಿದೆ. ಇದು ನಾಳೆ ಏರಬಹುದು. ಬಟ್ 3500 ರೂಪಾಯಿ ಇಳಿಕೆ ಆಗಿರುವಂಥದ್ದು. 3500 ರೂಪಾಯಿ ಇಳಿಕೆ ಆಗಿರುವಂಥದ್ದು. ಇವತ್ತು ಬೆಳಗ್ಗೆಯಿಂದಲೇ ಆ ಚಿನ್ನದ ದರ ಇಳಿಕೆ ಆಗಿತ್ತು. ಸೊ 3500 ರೂಪಾಯಿ ಅಂತ ಹೇಳಿದ್ರೆ ನಾಳೆ ಇಷ್ಟರ ಮಟ್ಟಿಗೆ ಏರಿಕೆಯನ್ನು ಇನ್ಕ್ರೀಸ್ ಆದರೂ ಕೂಡ, ಜಂಪ್ ಆದರೂ ಕೂಡ, ರಿಬೌಂಡ್ ಆದರೂ ಕೂಡ ನಾಳೆ ಇಷ್ಟರ ಪ್ರಮಾಣಕ್ಕೆ ಚಿನ್ನದ ದರ ಏರಿಕೆಯಾಗುವಂಥ ಸಾಧ್ಯತೆ ಇಲ್ಲ. ಇನ್ ಕೇಸ್ ಕುಸಿದರೂ ಕೂಡ ಅಚ್ಚರಿ ಏನೂ ಇಲ್ಲ. ಇನ್ ಕೇಸ್ ಕುಸಿದ್ರೆ ಈ ವರ್ಷದ ಬಜೆಟ್ ಏನಿದೆ, ಈ ಬಜೆಟ್ನ ಬಳಿಕದ ದೊಡ್ಡ ಕುಸಿತ ಆಗುತ್ತೆ. ಅದು ಈ ವರ್ಷದ ಬಜೆಟ್ನ ಬಳಿಕದ ದೊಡ್ಡ ಕುಸಿತ ಆಗಲಿದೆ ಇದು. ಸೊ ಇದು ಚಿನ್ನಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ಭಾರಿ ಇಳಿಕೆಯನ್ನು ಕಂಡಿದೆ ಚಿನ್ನದ ದರ. ಷೇರು ಮಾರುಕಟ್ಟೆ ವೆರಿ ಇಂಪಾರ್ಟೆಂಟ್. ಕಾರಣ ಏನು ಅಂತ ಹೇಳಿದ್ರೆ ಕದನ ವಿರಾಮ, ಭಾರತ ಮತ್ತು ಪಾಕಿಸ್ತಾನದ ಜೊತೆಗಿನ ಸಂಘರ್ಷದ ಕಾರಣದಿಂದಾಗಿ ಸ್ವಲ್ಪ ಇಳಿಕೆಯನ್ನು ಕಂಡಿತ್ತು ಷೇರು ಮಾರುಕಟ್ಟೆ. ಬಟ್ ಕದನ ವಿರಾಮ ಘೋಷಣೆ ಆಗಿದ್ದರ ಹಿನ್ನೆಲೆಯಲ್ಲಿ ಶನಿವಾರ ಅದು ಷೇರು ಹೂಡಿಕೆದಾರರಿಗೆ ಒಂದು ರೀತಿಯಾದಂಥ ರಿಲೀಫನ್ನು ಕೊಟ್ಟಿದೆ. ಪಾಸಿಟಿವ್ ಸೈನ್ಸ್, ಸಕಾರಾತ್ಮಕ ಮೆಸೇಜನ್ನು ಕೊಟ್ಟಿದೆ. ಸೊ ಹೀಗಾಗಿ
ಎಲ್ಲವೂ ಶಾಂತವಾಗಿರುವ ಹಿನ್ನೆಲೆಯಲ್ಲಿ ಹೂಡಿಕೆದಾರರು ಕೂಡ ಷೇರುಗಳ ಮೇಲೆ ಹೂಡಿಕೆಯನ್ನು ಹೆಚ್ಚಳ ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.